ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳ್ದ ಲಕ್ಕಿಮ್ಮ. ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರೆ, ಅವಳೆಲ್ಲ ಹೊಡ್ತಾಳೆ. ನನಗೆ ಗೊತ್ತಿತ್ತು ಹೀಗೆ ಹೀಗೆ ಆಗತ್ತೆ ಅಂತ, ಅದಕ್ಕೆ ಪದೇ ಪದೇ ಹೇಳ್ತಾನೆ ಇದ್ದೆ. ನಾನು ಹೇಳಿದ್ದೆ ತಾನೆ ಅವಳನ್ನ ಬೆಂಗಳೂರು ಕಳಿಸ್ಬೇಡಿ ಅಂತ. ಆದ್ರೆ ನೀವು ನನ್ನನ್ನೇ ಯಾಮಾರಿಸ್ತ್ರ. ವಶಿಷ್ಠ ಅವರೇ, ಖುಷಿ 2 ದಿವಸದಲ್ಲಿ ಬಂದ್ಬಿಡ್ತಾಳೆ. ಏನು 2 ದಿನ? 2 ದಿನ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಲಕ್ಕಿಮ್ಮ ನೀವು. ಪರಮಾತ್ಮ, ನಾವಿಲ್ಲಿ ಉಳ್ಕೊಂಡಿರೋದು ಲಕ್ಕಿಗೆ ತುಂಬಾನೇ ಬೇಜಾರಾಗಿದೆ. ನೀನೇ ಹೇಳು, ಪಾರ್ವತಿ ಆಂಟಿ ಅಷ್ಟೊಂದು ಪ್ರೀತಿಯಿಂದ ಕರೆದಾಗ ಬಂದಿದ್ ನಮ್ ತಪ್ಪ? ಅಲ್ಲ, ತಪ್ಪಾಗಿದ್ರೆ ನಾನು ಅವತ್ತೇ ಹೇಳ್ಬಿಡ್ತಾ ಇದ್ದೆ, ಹೇ ನಡಿ ನಡಿ ಲಕ್ಕಿಮ್ಮ ಬೈತಾರೆ ಅಂತ. ತಪ್ಪಿಲ್ಲ. ಯಾಕೋ ಏನೋ ನೀನು ಬೆಂಗಳೂರು ಬರ್ತೀಯ ಅಂದರೆ ಲಕ್ಕಿ ಮನೆದೆ ಡವ 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 ಅಂತ ಹೊಡ್ಕೊಳಕ್ಕೆ ಶುರು ಆಗುತ್ತೆ. ಕಾರಣ ಗೊತ್ತಿಲ್ಲ, ಏನು ಮಾಡೋಣ? ಲಕ್ಕಿ ಯಾಕೆ ಈ ವಿಷಯದಲ್ಲಿ ಹೀಗಾಡ್ತಾಳೆ? ಬೆಂಗಳೂರಲ್ಲಿ ನನಗೆ ಸಂಬಂಧಪಟ್ಟಂತ ವಿಷಯ ಏನಾದರೂ ಇದೆಯಾ? ಏನೂ ಇಲ್ಲದೆ ಲಕ್ಕಿ ಅಂತೂ ಹೀಗಾಡಲ್ಲ ಪರಮಾತ್ಮ. ಆದ್ರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಗಿಣಿನ ಪಂಜರದಲ್ಲಿಟ್ಟು ಸಾಕಿ ಅಂತ ಕೊಟ್ರೆ ನೀವು ಅದನ್ನ ಹಾರಾಡೋದಕ್ಕೆ ಬಿಟ್ಟು ತಪ್ಪು ಮಾಡ್ಬಿಟ್ರಿ ಲಕ್ಕಿಮ್ಮ, ತಪ್ಪು ಮಾಡ್ಬಿಟ್ರಿ. ಇನ್ನು ನಾನು ಖುಷಿ ವಿಷಯದಲ್ಲಿ ಯಾರನ್ನೂ ನಂಬಲ್ಲ. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ. ಏನು? ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೊರಟೋಗ್ತೀನಿ. ಏನಂದ್ರಿ? ಹೌದು, ನೀವು ಕೇಳಿದ್ರಲ್ಲ ಅವಳನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಏನು ಕಾರಣ ಅಂತ. ಆ ಎಲ್ಲ ಸತ್ಯನು ಖುಷಿ ಮುಂದೆ ಹೇಳಿ ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಇದೇನು ವಶಿಷ್ಠ ಅವರೇ, ಇದ್ದಕ್ಕಿದ್ದಾಗ ಹೀಗೆ ಹೇಳ್ತಾ ಇದ್ದೀರಾ? ಅಂದ್ರೆ ಖುಷಿ ನನ್ನ ಜೊತೆ ಇರಲ್ವಾ? ಇದೇನ್ ಲಕ್ಕಿಮ್ಮ ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲ, ಈ ಕಣ್ಣೀರ್ಗೆ ಅರ್ಥ ಏನು ಅಂತ ನಿಮ್ಗೆ ಖುಷಿನ ನಿಮ್ ಕೈಗೆ ಒಪ್ಪಿಸ್ಬೇಕಾದ್ರೆ ಹೇಳಿದ್ದೆ. ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಆಗ್ಲಿ ಸೆಂಟಿಮೆಂಟ್ ಆಗ್ಲಿ ಬೇಡ ಅಂತ. ಖುಷಿ 2 ದಿನ ಅಂತ ಹೇಳಿದ್ಲಲ್ಲ, 2 ದಿನ ಅವಳಿಲ್ಲಿಗೆ ವಾಪಸ್ ಬರಬೇಕು. ನಾನು ಅವಳಿಗೆ ಎಲ್ಲಾ ಸತ್ಯನೂ ಹೇಳಿ ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಹಾಗಿದ್ರೆ ಖುಷಿಗೆ ಎಲ್ಲ ಸತ್ಯನೂ ಹೇಳ್ಬಿಡ್ತೀರಾ? ಹಾಗಾದ್ರೆ ಅವಳು ನನ್ನನ್ನು ಇಷ್ಟು ವರ್ಷ ಕೇಳ್ತಿದ್ದಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಇಷ್ಟು ವರ್ಷ ಯಾವತ್ತೂ ಈ ರೀತಿ ಆಡದೇ ಇರೋ ವಸಿಷ್ಠ ಅವರು ಇವತ್ತಾಕೆ ಇಷ್ಟೊಂದು ವಿಚಿತ್ರವಾಗಿ ಆಡ್ತಿದಾರಲ್ಲ? ವಸಿಷ್ಠ ಅವ್ರು ಹೇಳೋ ಸತ್ಯ ನನಗೆಲ್ಲ ಗೊತ್ತಿದ್ರು ಖುಷಿಗೆ ನಾನು ಸತ್ಯ ಹೇಳೋ ಅವಕಾಶ ಇರಲಿಲ್ಲ. ವಸಿಷ್ಠ ಅವ್ರಿಗೆ ಮಾತು ಕೊಟ್ಟು ಇಷ್ಟು ವರ್ಷ ಎಲ್ಲ ಸತ್ಯನೂ ಅವಳಿಂದ ಮುಚ್ಚಿಟ್ಟೆ. ಈಗೆಲ್ಲ ಸತ್ಯನೂ ಅವಳ ಹತ್ರ ಬಿಚ್ಚಿಡ್ತೀನಿ ಅಂತ ಹೇಳ್ತಿದಾರಲ್ಲ, ಏನ್ ಸತ್ಯ ಹೇಳ್ತಾರೆ? ಯಾವ ರೀತಿ ಹೇಳ್ತಾರೆ?
ಮಾಡಿ ಗಾಡಿನ. ರೀ, 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 ರೀ. ನೀನ್ ಯಾರು ನನಗೆ ಗೊತ್ತಿಲ್ಲ, ಆದ್ರೆ ಆದ್ರೆ ನಿನ್ ಸಾವನ್ನ ನನ್ನಿಂದ ಮರೆಯೋಕ್ ಆಗ್ತಾ ಇಲ್ಲ. ಅಯ್ಯೋ ನನ್ನ ಕರ್ಮ. ಇಷ್ಟು ದಿನ ಎಲ್ರಿಗೂ ನಾನು ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಿದ್ದೆ. ಈಗ ಬೇರೆ ದಾರಿ ಇಲ್ಲದೆ ಈ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಈ ಹಾಳಾದ ಕೊರೋನಾ ಬಂದಾಗಿಂದ ಕೆಲಸದವರು ಬರೋದನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಕೊಳ್ಳೋಣ ಅಂದ್ರೆ ಅಮ್ಮ ಯಾಕೆ ಏನು ಅಂತ ಕೇಳ್ತಾಳೆ. ನಾನೀ ಮನೆ ಯಜಮಾನಿ ಆಗ್ತೀನಲ್ಲ, ಆಗ ಕೈಗೊಬ್ರು ಕಾಲ್ಗೊಬ್ರು ಅಲ್ಲ, ಬೆರಳಿಗೊಬ್ಬೊಬ್ರು ಕೆಲಸದವ್ರನ್ನ ಇಟ್ಕೊಳ್ತೀನಿ. ಕರ್ಮ ನಂದು. ಥು. ಏನಮ್ಮ ಇದು? ಅಲ್ಲ, ಬೀದಿಲಿ ಹೋಗೋರೆಲ್ಲ ಮನೆಗೆ ಬಂದು ಮಹಾರಾಜರು ಮಕ್ಕಳು ಥರ ಆರಾಮಾಗಿದ್ರೆ ನೀನೇನಮ್ಮ ಕೆಲಸ ಮಾಡಿಕೊಂಡು? ಥೋ, ನನ್ನ ಕೈಲಿ ಇವೆಲ್ಲ ನೋಡೋಕ್ಕಾಗ್ತಿಲ್ಲ. ಇರ್ಲಿ ಬಿಡು ಅಭಯ, ಅದೇನಾಗುತ್ತೋ ಆಗ್ಬಿಡ್ಲಿ. ಆಗೋವರೆಗೂ ಕಾದು ಆರೋವರೆಗೂ ಕಾಯ್ಲಿಲ್ಲ ಅಂತ ಅನಿಸ್ಕೊಳ್ಳೋದು ಬೇಡ ನೋಡು. ಈಗೇನಾದ್ರೂ ನಮ್ಮ ತಾಳ್ಮೆನ ನಾವು ಕಳ್ಕೊಂಡ್ಬಿಟ್ರೆ ನಾಳೆ ನಮ್ಮ ಹೊಟ್ಟೆಗೆ ಏನೂ ಇರಲ್ಲ. ಅಂದ್ರೆ ಈಗ ನಿನ್ನ ನೆಕ್ಸ್ಟ್ ಮೂವ್ ಏನು? ಬೆಂಕಿ ಈಗ ಮಾತ್ರ ಹತ್ತಿದೆ, ದಗ ದಗ ಅಂತ ಉರಿಯೋದು ಬಾಕಿ ಇದೆ ಕಣೋ. ಯಾವಾಗಮ್ಮ ಉರಿಯೋದು? ಆ ರಾಘವ ಬಂದು ನೀರು ಸುರಿದಾಯ್ತು. ಮಾಧವ ಮಾಡೋ ಜಗಳ ಯಾವ ಲೆಕ್ಕಕ್ಕೂ ಇಲ್ಲ. ಯಾಕೆ ಅಂದ್ರೆ ರಾಘವ ಸುಧಾರಿಸ್ಕೊಳ್ತಿದ್ದಾನೆ. ಅಮ್ಮ, ಇದೇ ಮನೆಯಲ್ಲಿ ಅಮೃತನೂ ಸತ್ಲು, ಮೃದುಲಾನು ಸತ್ಲು. ಆದರೆ ನನ್ನ ತಂಗಿ ಸತ್ತಿದ್ದು ಯಾವ ಲೆಕ್ಕಕ್ಕೂ ಇಲ್ಲ. ಎಲ್ರೂ ಮೃದುಲಾ 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 ಅಂತಿದ್ದಾರೆ. ನಾಗವೇಣಿ ಅತ್ತೆ ಹೊಟ್ಟೆಲಿ ಅಮೃತ ಹುಡ್ತಾಳೆ ಅಂತ ನೀನು ಹೇಳ್ದೆ, ಆದರೆ ನಾಗವೇಣಿ ಅತ್ತೆ ಕನಸು ಮೃದುಲಾ ಹುಟ್ಲಿ ಅಂತ. ನಾಳೆ ದಿನ ನಾವು ಸತ್ರು ಈ ಮನೆಗೆ ಏನು ವ್ಯತ್ಯಾಸ ಆಗಲ್ಲಮ್ಮ. ನಾನು ಎಲ್ಲಾನು ನೋಡ್ತಾ ಇದ್ದೀನಿ ಕಣೋ ಮಗನೆ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಮಗಳ ಸಾವಿನ ಬೆಂಕಿ ಯಾವತ್ತೂ ಹಾರಲ್ಲ. ಅದು ಈ ಇಡೀ ಮನೆನ ಸುಡುತ್ತೆ. ಒಂದಲ್ಲ ಒಂದಿನ ಆ ಕಸ್ತೂರಿ ನಿವಾಸ ಅಂತಿರೋ ಬೋರ್ಡನ್ನ ಕಿತ್ತಾಕಿ ಸರ್ವಮಂಗಳ ನಿವಾಸ ಅನ್ನೋ ಬೋರ್ಡನ್ನ ಹಾಕೋ ಸಮಯ ಬಂದೇ ಬರುತ್ತೆ ಕಣೋ.
ಈ ಸಿನಿಮಾದಲ್ಲಿ ಧಾರಾವಾಹಿಲಿ ಹೀರೋಯಿನ್ ಬೀಳೋ ಹಾಕಿದಾಗ ಈ ಹೀರೋಗಳು ಬಂದು ಕಾಪಾಡ್ತಾರಲ್ಲ, ಹಾಗೆ ಬಂದು ನಮ್ಮ ರಾಘವ ಸರ್ ನಮ್ಮ ಖುಷಿನ ಕಾಪಾಡ್ಬಿಟ್ರಲ್ಲ. ಟೆರಡೆನ್ ಡೆನ್ 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 ಡೆನ್. ಥ್ಯಾಂಕ್ಸ್. ಸ್ವಲ್ಪ ನೋಡ್ಕೊಂಡು ಓಡಾಡಿ. ಅಯ್ಯ, ನೆಲದ ಮೇಲೆ ಯಾರೋ ನೀರು ಚೆಲ್ಲಿದ್ರೆ ನಾನೇನು ಮಾಡಲಿ? ಯಾರೂ ನೀರು ಚೆಲ್ಲಿಲ್ಲ, ಈಗ ತಾನೇ ಒರೆಸ್ಕೊಂಡು ಹೋಗಿದ್ದಾರೆ, ಸ್ವಲ್ಪ ಒದ್ದೆ ಇದೆ ಅಷ್ಟೇ. ಸ್ವಲ್ಪ ಹುಷಾರಾಗಿ ಓಡಾಡಿ. ಬಿದ್ದರೆ ಕಾಪಾಡೋದಕ್ಕೆ ನೀವಿದ್ದೀರಲ್ಲ. ಏನಂದ್ರಿ? ಏನಿಲ್ಲ, ಬಿದ್ದಿದ್ರೆ ನನ್ನ ತಲೆ 2 ಹೋಳಾಗಿರೋದು, ಅದನ್ನು ನೀವು ತಡೆದ್ರಿ ಅಂದೆ. ಎನಿವೇಸ್ ಥ್ಯಾಂಕ್ಸ್. ಇಟ್ಸ್ ಓಕೆ. ಅರೆ ಅಮ್ಮ, ನೀನ್ ಕಾಫಿ ಮಾಡ್ತಿದ್ಯಾ? ನೀನ್ ಈ ಕಡೆ ಬಾ, ನಾನು ಕಾಫಿ ಮಾಡ್ತೀನಿ. ಇರ್ಲಿ ಬಿಡು ಮಂಗಳ, ನೀನಲ್ಲಿ ಕೆಲಸ ಮಾಡ್ತಿದ್ದೆ, ಅದಕ್ಕೆ ನಾನೇ ಮಾಡೋಣ ಅಂತ ಬಂದೆ. ಇಷ್ಟಕ್ಕೂ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಮಂಗಳ. ಯಾರು ಎಷ್ಟೊತ್ತಿಗೆ ಹೇಗೆ ನಮ್ಮಿಂದ ದೂರ ಆಗ್ತಾರೋ ಹೇಳಕ್ಕಾಗಲ್ಲ. ಅತ್ತೆ, ಅತ್ತೆ, ನಿಮ್ಮ ಕೈಯಾರೆ ಒಂದು ಲೋಟ ಕಾಫಿ ಕುಡಿಬೇಕು ಅಂತ ಆಸೆ ಆಗ್ತಿದೆ, ಮಾಡಿಕೊಡ್ತೀರಾ? ಅದಕ್ಕೇನಂತೆ ಮಗಳೇ, ಮಾಡಿಕೊಡ್ತೀನಿ, ಬಾ. ಇರೋ. ಅಮ್ಮ, ಏನ್ ಮಾಡ್ತಿದ್ಯಮ್ಮ ನೀನು? ಮಾಧವ ಏನಾದ್ರೂ ಬಂದು ನೋಡಿದ್ರೆ ಏನಮ್ಮ ಕತಿ? ಬರ್ಲಿ ಬಿಡೆ. ನನ್ನ ಸೊಸೆ ಆಸೆ ಪಟ್ಟು ಕಾಫಿ ಕೇಳಿದಾಗ ನಾನು ಮಾಡ್ಕೊಡೋದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಈ ಟೈಮ್ಗೆ ಮಾಧವ ಬರಲೇಬೇಕು, ಇಲ್ಲ ಅಂದ್ರೆ ಈ ಕದ್ದು ಮುಚ್ಚಿ ವ್ಯವಹಾರ ಹೀಗೆ ಮುಂದುವರಿಯುತ್ತೆ. ಸೇತುವೆ ಮುರಿದು ಹೋದ್ರೂ ಸಂಕ ಇದೆ ಅಂತ ಎಲ್ಲರೂ ಆರಾಮಾಗಿದ್ಬಿಡ್ತಾರೆ. ಟೆನ್ಷನ್ ಮಾಡ್ಕೋಬೇಡಮ್ಮ, ಆರಾಮಾಗಿ ಕುಡಿ. ಅತ್ತೆ, ನೀವು ಮಾಡಿಕೊಟ್ಟಿರೋ ಕಾಫಿ ಕುಡಿಯೋಕ್ಕೂ ಹೆದರ್ಕೊಳ್ಳೋ ಅಂಥ ಸ್ಥಿತಿ ಬಂತಲ್ಲ ಅತ್ತೆ. ಕದ್ದು ಮುಚ್ಚಿ ಕುಡಿಬೇಕಲ್ಲ ಅತ್ತೆ. ನೊಂದ್ಕೋಬೇಡಮ್ಮ, ಇದು ದೇವ್ರು ತೋರಿಸಿರೋ ದಾರಿ ಅಂದ್ಕೊಳ್ಳೋಣ. ನೀನ್ ಕುಡಿ. ಈ ಮಾಧವ ಎಲ್ಲಿ ಹೋದ? ಛೆ,
ಛೇ. ಅಯ್ಯಯ್ಯೋ, ಮಾಧವ ನೋಡ್ಲೇ ಇಲ್ಲ, ಮಿಸ್ ಆಗ್ಬಿಟ್ಲಲ್ಲ. ಛೇ, ಈ ಮಾಧವ ಇವಳನ್ನ ನೋಡ್ಬೇಕಾಗಿತ್ತು. ಒಂದು ಜಗಳ ನೋಡೋ ಚಾನ್ಸ್ ಮಿಸ್ ಆಯ್ತಲ್ಲ. ನಾಗವೇಣಿ, ಬಾ ನಿಧಾನಮ್ಮ, ಕೂತ್ಕೋ. ಸತ್ಯ, ಅವ್ರು ನನ್ನ ನೋಡ್ಲಿಲ್ಲ, ಇಲ್ಲ ಸುಮ್ಮನೆ ಕೂಗಾಡ್ತಾ ಇದ್ರು. ಅವನು ಹೋದ್ನಲ್ಲ, ಈಗ ಆರಾಮಾಗಿ ಕಾಫಿ ಕುಡಿ. ಬೇಡ ಅತ್ತೆ, ಅವ್ರು ಮತ್ತೆ ಬಂದ್ರೆ ಕಷ್ಟ. ನಾಗವೇಣಿ, ನಾಗವೇಣಿ, ನಿಂತ್ಕೋಬಾ. ಛೇ, ಆಸೆ ಪಟ್ಟು ಕಾಫಿ ಕೇಳಿ ಕುಡಿದೆ ಹಾಗೆ ಹೋಗ್ಬಿಟ್ಲಲ್ಲ. ಪಾಪ ಅಲ್ವಮ್ಮ, ಇಂಥ ಸ್ಥಿತಿ ನಮ್ ಶತ್ರುಗೂ ಬರಬಾರ್ದು ನೋಡಮ್ಮ. ಆದ್ರೆ ಏನ್ ಮಾಡೋದು, ನನ್ ತವ್ರಿಗೆ ಬಂದ್ಬಿಟ್ಟಿದ್ಯಲ್ಲ. ಅಮ್ಮ, ನೀನ್ ನೊಂದ್ಕೋಬೇಡಮ್ಮ. ಮನೇಲಿ ನೆಮ್ಮದಿಲ್ಲ ಕಣೆ ಮಂಗಳ, ಮನ್ಸಿಗೆ ತುಂಬಾ ಕಿರಿಕಿರಿ ಆಗ್ತಿದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಬರ್ತೀಯಾ? ಅಯ್ಯೋ, ನನ್ಗಂತೂ ಒಂದ್ ರಾಶಿ ಕೆಲ್ಸ ಇದೆ ಅಮ್ಮ. ಏನ್ ಮಾಡೋದು, ಎಲ್ಲ ನಾನೇ ಮಾಡ್ಬೇಕು. ಆದ್ರೂ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಕ್ಕಾಗತ್ತಾ? ಸರಿ ಅಮ್ಮ, ನಾನ್ ಬರ್ತೀನಿ. ನಾನು ಹೋಗಿ ಪರ್ಸ್ ಎತ್ಕೊಂಡು ಬರ್ತೀನಿ.